ಕೀಟಗಳಿಗೆ ಸಂಬಂಧಪಟ್ಟಂತಹ ಏನು ಕಾರ್ಯಚಟುವಟಿಕೆಗಳು ನಡೀತಾ ಇದೆ ಅದರಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ. ನಾನು ಕೀಟಶಾಸ್ತ್ರದಲ್ಲಿ PhD ಪದವಿಯನ್ನು ಪಡೆದಿರ್ತಕ್ಕಂಥವನು. KP ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ತೇಜಸ್ವಿಯವರ ಬದುಕು ಬರಹ ಚಿಂತನೆಗಳನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಅದರ ಜೊತೆಗೆ ಪರಿಸರ ಪ್ರಜ್ಞೆಯನ್ನು ಯುವ ಮನಸ್ಸುಗಳಿಗೆ ಮುಟ್ಟಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಇವತ್ತು ತೇಜಸ್ವಿ ಪ್ರತಿಷ್ಠಾನದಲ್ಲಿ ಕೀಟಗಳ ಒಂದು ಪ್ರದರ್ಶನಾಲಯ ಆಗಿರಬಹುದು ಅಥವಾ ಚಿಟ್ಟೆಗಳಿಗೆ ಬೇಕಾದಂತಹ ಒಂದು ಉದ್ಯಾನವನವನ್ನು ಮಾಡಿರುವಂಥದ್ದು ಕೂಡ ಈ ಒಂದು ಕೆಲಸ ಕಾರ್ಯಗಳನ್ನು ಹೈಲೈಟ್ ಮಾಡಿ ತೋರಿಸುತ್ತೆ. ಅಧ್ಯಕ್ಷ ಸ್ಥಾನಕ್ಕೆ ನಾಮಿನೇಟ್ ಮಾಡಿದ್ದಾರೆ. ನಾನು ಅವರಿಗೆ ಹಾಗೆ ತೇಜಸ್ವಿ ಅಭಿಮಾನಿಗಳಿಗೆ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತೀನಿ. ಅದೇ ಥರ ಆ ಆಶಯಗಳನ್ನು ಈಗೇನು ತೇಜಸ್ವಿಯವರ ಬದುಕಿನ ಆಶಯಗಳಿತ್ತು ಅದನ್ನು ನಾವು ಫುಲ್ಫಿಲ್ ಮಾಡುವತ್ತ ಹೆಚ್ಚು ಗಮನ ಹರಿಸ್ತಾ ಇದ್ದೀವಿ. ಅದನ್ನು ಮುಂದುವರಿಸ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಹವ್ಯಾಸಗಳಿದ್ವು, ಉದ್ದೇಶಗಳಿದ್ವು, ಅವುಗಳನ್ನು ಈಡೇರಿಸಲಿಕ್ಕೋಸ್ಕರ ಈ ಒಂದು ಪ್ರತಿಷ್ಠಾನ ಆರಂಭಗೊಂಡಿತು. ಈ ನಿಟ್ಟಿನಲ್ಲಿ ನಾವು ಹೊಸದಾಗಿ ಈಗ ಸ್ಥಾಪನೆ ಮಾಡಿರುವಂಥದ್ದು ಆರಂಭಿಸಿರುವುದು ಚಿಟ್ಟೆವನ ಹಾಗೂ ಆರ್ಕಿಡ್ಗಳ ಲೋಕ. ಚಿಟ್ಟೆವನವನ್ನು ನಾವು ಬಹುಶಃ ತಮಿಳುನಾಡಿನ ಕೊಯಮತ್ತೂರು ಅಥವಾ ಬೇರೆ ಇನ್ಯಾವುದೇ ರಾಜ್ಯಗಳಲ್ಲಿ ದಕ್ಷಿಣ ಭಾಗದಲ್ಲಿ ನೋಡಲಿಕ್ಕೆ ಸಿಗ್ತದೆ. ಅದು ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿ ಸರ್ಕಾರದ ಹಂತದಲ್ಲಿ ನಾವು ಮಾಡಿರುವಂಥದ್ದು ಇದೇ ಪ್ರಥಮ ಬಾರಿಗೆ.